ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಸಿಂಪಲ್ ಆಗಿರೋ ಚಿಕನ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡುಂಬರಿ. ಈ ಚಿಕನ್ ಬಿರಿಯಾನಿ ಮಾಡೋಕೆ ಒಂದು ಬೌಲ್ ಒಳಗೆ ಅರ್ಧ kg ಆಗುವಷ್ಟು ಚಿಕನನ್ನು ಫಸ್ಟ್ ಚೆಂದಾಗ ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ. ಆಮೇಲೆ ನಾವು ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ಅರಿಶಿಣ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಉಪ್ಪು, ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಅಷ್ಟು ಖಾರ ಹಾಕ್ಕೊಂಡು ಮ್ಯಾಗ ಒಂಚೂರು ಕೊತ್ತಂಬರಿ ಹಾಕ್ಕೊಂಡು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕಿ ಚೆಂದಾಗ ನಾವು ಅದನ್ನು ಕಲಸಿ ಮ್ಯಾರಿನೇಟ್ ಆಗೋಕೆ ಒಂದು ಅರ್ಧ ತಾಸು ನಾವು ಮುಂಚೆನ ಕಲಸಿ ಇಡಬೇಕು ನೋಡ್ರಿ. ನಾವು ರೈಸ್ ಮಾಡೋಕ್ಕಿಂತ ಮುಂಚೆನ ನಾವು ಒಂದು ಅರ್ಧ ತಾಸು ಮುಂಚೆನ ನಾವು ಚಿಕನ್ನ ಎಲ್ಲ ಮಸಾಲೆ ಹಾಕಿ ಕಲಸಿಟ್ರೆ ನಮ್ಗೆ ಚಿಕನ್ನ ಬಿರಿಯಾನಿ ತಿನ್ನೋಕೆ ಭಾಳ ರುಚಿ ಅನ್ನಿಸ್ತೈತಿ. ಆಮೇಲೆ 1 ಗ್ಲಾಸ್ ಅಕ್ಕಿಯನ್ನು ನಾವೇನು ಮಾಡಬೇಕು, ಚೆಂದಾಗ ಮೊದಲು ತೊಳ್ಕೊಂಡು ಇಟ್ಕೋಬೇಕು. ಆಮೇಲೆ ನಾವು ಅದಕ್ಕೆ ಏನು ಮಾಡಬೇಕು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರು ಬರ್ತೈತಿ. ಇಲ್ಲಪ್ಪ ಬೇಡ ಅಂತಂದ್ರೆ ನಾವು 1.5 ಗ್ಲಾಸ್ ಹಾಕ್ಕೊಂಡ್ರು ನಡಿತೈತಿ. ಜಾಸ್ತಿ ಉದುರ್ಬೇಕಂದ್ರೆ 1.5 ಗ್ಲಾಸ್ ಅಷ್ಟೇ ಹಾಕೋರಿ. ಇಲ್ಲಪ್ಪ ಅಂದ್ರೆ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕೋರಿ. ಆಮೇಲೆ ಒಂದು ಕುಕ್ಕರ್ ಒಳಗೆ 3-4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆಂದಾಗ ಬಿಸಿಯಾಗಿಂದ ಚಕ್ಕಿ, ಲವಂಗ, ಪಲಾವ್ ಎಲೆ, ಯಾಲಕ್ಕಿ ಇವನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವೆಲ್ಲ ಫ್ರೈ ಆಗಿಂದ 1-2 ಉಳ್ಳಾಗಡ್ಡಿ ಕಟ್ ಮಾಡಿದ್ದು ತೆಳ್ಳಗ ಕಟ್ ಮಾಡಿ ಹಾಕ್ಕೊಂಡು ಅದು ಸ್ವಲ್ಪ ಉಳ್ಳಾಗಡ್ಡಿ ಚೆಂದಾಗ ಫ್ರೈ ಆಗಾಕ ನಾವು ಬಿಡಬೇಕು. ಆಮೇಲೆ ಅದಕ್ಕೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ 1 ಪಿಂಚಷ್ಟು ಉಪ್ಪು ಹಾಕಿದ್ರೆ ನಮ್ಗೆ ಉಳ್ಳಾಗಡ್ಡಿ ಚೆಂದಾಗ ಫ್ರೈ ಆಗ್ತೈತೆ ನೋಡ್ರಿ. ಸ್ವಲ್ಪ ಒಂದು 5 ನಿಮಿಷ ಮೆತ್ತಗಾಗೋ ಬಿಟ್ಟು ಆಮೇಲೆ ಏನು ಮಾಡ್ಬೇಕು, ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ಒಂದ್ಸಲ ಚೆಂದಾಗ ಮಿಕ್ಸ್ ಕೊಡ್ಬೇಕ್ರಿ. ಎಲ್ಲ ಮಿಕ್ಸ್ ಆಗಿಂದ ಆಮೇಲೆ ಲಾಸ್ಟ್ನಾಗ ಟೊಮ್ಯಾಟೊ ಹಾಕ್ಕೊಂಡು ಚೆಂದಾಗ ಒಂದ್ಸಲ ಮಿಕ್ಸ್ ಮಾಡಿ ಬಿಡಬೇಕು. ಆಮೇಲೆ ಅದು ಕಲಿಸ್ಕೊಂಡಿರುವಂಥ ಬೋಗಣಿ ಒಳಗೆ ಇನ್ನೂ ಒಂಚೂರು ಮಸಾಲೆ ಉಳಿದಿರ್ತೈತಿ, ಅದನ್ನೊಂದು ಸ್ವಲ್ಪ ಹಾಕಿ ನೀವು ಅದಕ್ಕೊಂಚೂರು ನೀರು ಹಾಕಿ ಕಲಿಸ್ಬೇಕು. ಕಲಸಿ 1-2 ನಿಮಿಷ ಅಥವಾ 5 ನಿಮಿಷ ನಾವು ಅದನ್ನು ಬೇಯಕ್ಕೆ ಬಿಡಬೇಕು. ಚಿಕನ್ ಎಷ್ಟು ಚಂದ ಬೇಯ್ತೈತಿ ಹಂಗೆ ಅಷ್ಟು ನಮ್ಗೆ ಬಿರಿಯಾನಿ ಚಲೋ ಆಗಿ ಬರ್ತೈತಿ. ಈಗ ಕುದಿಯಾಕದೈತಿ ಕಾಣ್ತೈತಲ್ರಿ, ನೋಡಾತಿರ್ಲ ಹೆಂಗೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡೈತಿ. ಈ ರೀತಿ ಬಿಟ್ಕೊಳಕ್ಕೆ 1-2-3 ಸಲ ಕುಕ್ಕರ್ ಮುಚ್ಚಿ ಬೇಯಕ್ಕೆ ಬಿಡ್ಬೇಕು. ಆಮೇಲೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ಚೆಂದಾಗ ಒಂದ್ಸಲ ಮಿಕ್ಸ್ ಕೊಡ್ಬೇಕು. ಆಮೇಲೆ ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಕಲಸಿದ್ರೆ ಕುಕ್ಕರ್ 1 ವಿಸಿಲ್ ಹೊಡಿಸಿದ್ರೆ ಸಾಕು ನೋಡ್ರಿ, ನಮ್ಮ ಚಿಕನ್ ಬಿರಿಯಾನಿ ರೆಡಿ ಆಕೈತಿ ನೋಡ್ರಿ. ಈಗ ಕುಕ್ಕರ್ ವಿಸಿಲ್ ತಣ್ಣಗಾಗಿಂದ ಓಪನ್ ಮಾಡಿ ತೋರ್ಸಾತೀನಿ. ಬಿರಿಯಾನಿ ಎಷ್ಟು ಉದುರಾಗಿ ಎಷ್ಟು ಚಂದಾಗ ನಮ್ಗೆ ಸಾಫ್ಟಾಗಿ ಬಿರಿಯಾನಿ ರೆಡಿ ಆಗೈತಿ ಕಾಣಾಕತೈತಿ ನೋಡ್ರಿ. ಇಲ್ಲೇ ಎಷ್ಟು ಮಸ್ತ್ ಆಗೈತಿ. ನೀವು ಒಂದ್ಸಲ ಮನೆಯೊಳಗೆ ಮಾಡಿರಿ, ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ. ಭಾಳ ಸರಳ ಐತಿ ಬಿರಿಯಾನಿ ಮಾಡೋದು. ಭಾಳ ಕಡಿಮೆ ಸಾಮಗ್ರಿ ಉಪಯೋಗಿಸ್ಕೊಂಡು ಬಿರಿಯಾನಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ, ನೀವು ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ನ ಮಾಡಿರಿ.